ಚುರುಮುರಿ ರೆಸಿಪಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನಮಸ್ತೆ, ಆದ್ಯ ಭಟ್ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ. ಸಂಜೆ ಹೊತ್ತಲ್ಲಿ ಏನಾದರೂ ತಿನ್ನಬೇಕು ಅನಿಸಿದಾಗ ಈ ಥರ ರುಚಿಯಾಗಿ ಚುರುಮುರಿಯನ್ನು ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರ್ತದೆ. ಸಣ್ಣದಾಗಿ ಈರುಳ್ಳಿ ಮತ್ತು ಟೊಮೆಟೊವನ್ನು ಹಚ್ಚಿ ಇಟ್ಕೊಂಡಿದ್ದೇನೆ. ಕ್ಯಾರೆಟ್ ಮತ್ತು ಮಾವಿನಕಾಯಿಯನ್ನು ತುರಿದು ಇಟ್ಕೊಳ್ಬೇಕು. ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಜೊತೆಗೆ ಸೇರಿಸಿಕೊಂಡು ಎಲ್ಲವನ್ನು ಒಂದು ಪಾತ್ರಕ್ಕೆ ಹಾಕ್ಕೊಳ್ಳಿ. ಇಲ್ಲಿ ನಾನು ತೋತಾಪುರಿ ಮಾವಿನಕಾಯಿಯನ್ನು ಉಪಯೋಗಿಸಿದ್ದೇನೆ. ಇದರ ಬದಲಿಗೆ ನೀವು ನೆಕ್ಕರೆ ಮಾವಿನಕಾಯಿಯನ್ನು ಬೇಕಿದ್ದರೂ ಉಪಯೋಗಿಸಿಕೊಳ್ಳಬಹುದು. ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಮೆಣಸಿನ ಹುಡಿ, ಚಾಟ್ ಮಸಾಲ, ಗರಂ ಮಸಾಲವನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಸಾಮಾನ್ಯವಾಗಿ ಚುರುಮುರಿ ರೆಸಿಪಿಗೆ ತೋತಾಪುರಿ ಅಥವಾ ನೆಕ್ಕರೆ ಮಾವಿನಕಾಯಿಯನ್ನೇ ಉಪಯೋಗಿಸಿ ಮಾಡಿದರೆ ರುಚಿ ಸೂಪರಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೇನೆ. ನೀವು ಒಂದೇ ಸಲ ತುಂಬ ಉಪ್ಪನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಇಲ್ಲಿ ಮಂಡಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಮನೆಯಲ್ಲೇ ಮಾಡಿರುವಂತಹ ಸೇವಿತ್ತು, ಹಾಗಾಗಿ ಅದನ್ನೇ ಸೇರಿಸ್ಕೊಳ್ತಾ ಇದ್ದೇನೆ. ಲಾಸ್ಟಲ್ಲಿ ಹುರಿದಿರುವಂತಹ ಶೇಂಗಾವನ್ನು ಕೂಡ ಜೊತೆಗೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಬೆಂಗಳೂರು ಕಡೆಯೆಲ್ಲ ಕಾಂಗ್ರೆಸ್ ಕಡಲೆಕಾಯಿ ಅಂತ ಕರೀತಾರೆ. ಅದನ್ನು ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರ್ತದೆ. ಇದಿಲ್ಲ ಅಂತಾದರೆ ಮನೆಯಲ್ಲೇ ಸ್ವಲ್ಪ ನೆಲಗಡಲೆಯನ್ನು ಹುರಿದು ಹಾಕ್ಕೊಳ್ಬೋದು. ಇದನ್ನು ಹಾಕಿದ ನಂತರ ಜಾಸ್ತಿ ಹೊತ್ತು ಮಿಕ್ಸ್ ಮಾಡೋದಕ್ಕೆ ಹೋಗಬಾರ್ದು, ಬೇಗನೆ ಮಿಕ್ಸ್ ಮಾಡಬೇಕು. ಇಲ್ಲಿ ರುಚಿಯಾದಂತಹ ಚುರುಮುರಿ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.